ಶಟ್ ದಾರಿ ತಪ್ಪೋದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4 ಮಿನಿ ಬ್ಲಾಗ್ ಸೀರೀಸ್. ಸಮಯ 3 ಗಂಟೆ ಆಗಿದೆ. ನಾನು 2:15ಗೆ ಎಬ್ಬರಿಸ್ಬಿಟ್ರು ತೊಲಗು ಬೆಂಗಳೂರಿಗೆ ಅಂತ. ನಮ್ಮ ಮಾವ ಮತ್ತೆ ನಮ್ಮ ತಾತ ಇಬ್ರು ಬಂದ್ರು ಡ್ರಾಪ್ ಮಾಡ್ತೀನಿ ಅಂತ. ತಿನ್ಲಿ ಅಂತ ಒಂದು ಸ್ಟಾಪ್ ಇರುತ್ತೆ, ಬಸ್ ಬಂದು ಅಲ್ಲೇ ಹಾಲ್ಟ್ ಆಗುತ್ತೆ. ಅಲ್ಲಿ ಬಂದು ಬಸ್ ಹತ್ತಿದೆ. ನಾನು ಬಂದಿದ್ದು ಟೈಮಿಗೆ ಯಾರು ಜನನೇ ಇರಲಿಲ್ಲ. ಇಟ್ಸ್ ಆಲ್ಮೋಸ್ಟ್ 3:30ಗೆಲ್ಲ ಬಂದ್ಬಿಟ್ಟಿದೆ. 4 o'clockಗೆ ಬಸ್ ಬಿಡ್ತಿದ್ದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಮೇಲೆ ಎಲ್ಲ ಜನ ಜಾಸ್ತಿ ಆದರು. ಎಲ್ದೂರಲ್ಲಂತೂ ಏನಿಲ್ಲ ಅಂದರೂ ಒಂದು 20 ಜನಕ್ಕಿಂತ ಜಾಸ್ತಿನೇ ಹತ್ತಿರ್ತಾರೆ. ಸೀಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ದೂರಲ್ಲೇ ಫಿಲ್ ಆಗಿಬಿಡ್ತು. ಎಲ್ದೂರಿಂದನೇ ಎಲ್ಲ ಸ್ಟ್ಯಾಂಡಿಂಗ್ ಶುರುವಾಯಿತು. ಎಲ್ದೂರು ಆದಮೇಲೆ ಯಾವುದೋ ದೂರ ಬರುತ್ತೋ ಅವರೆಲ್ಲ ಫುಲ್ ನಿಂತ್ಕೊಂಡೇ ಬಂದರು. ಕೋಲಾರಿಗೆ ಒಂದು 5:30ಗೆ ಹಂಗೆ ರೀಚ್ ಆದ್ವಿ. ಕೋಲಾರ ಬಸ್ಸು ಆಲ್ಮೋಸ್ಟ್ ಆಲ್ ಟಿನ್ ಫ್ಯಾಕ್ಟ್ರಿ ಎಲ್ಲ ಖಾಲಿ ಆಗಿಬಿಡುತ್ತೆ. ನಾನಿಲ್ಲಿ ಐಸೋಲೇಷನ್ ಹತ್ರ ಇಳ್ಕೊಂಡು ಹೊರಟೆ ಕಾಲೇಜ್ ಕಡೆ ಹೋಗೋಣ ಅಂತಂದರೆ. ಆ್ಯಕ್ಚುಲಿ ಬಿನ್ಮಂಗ್ಲ ಸ್ಟಾಪ್ನ ರಿಮೂವ್ ಮಾಡಿದ್ರಂತೆ. ಸೊ ನನಗೆ ಅಲ್ಲಿ ಬಸ್ ಎಕ್ಸಾಕ್ಟ್ಲಿ ಎಲ್ಲಿ ಸ್ಟಾಪ್ ಕೊಡುತ್ತೆ, ಎಲ್ಲಿ ಹತ್ತಬೇಕು ಏನಂತ ಗೊತ್ತಿರಲಿಲ್ಲ. MTC ಆ್ಯಪ್ ಓಪನ್ ಮಾಡಿಕೊಂಡು ಅದರಲ್ಲೇ ಚೆಕ್ ಮಾಡಿಕೊಂಡು ಹೊರಟೆ. ಆದರೂ ಒಂದು ಬಸ್ ಮಿಸ್ ಆಗಿಬಿಡ್ತು, MF5. ಆಮೇಲೆ ಆ ಬಸ್ ಹೆಂಗೋಗುತ್ತೆ ಏನು ಅಂತ ನೋಡ್ಕೊಂಡು ಹತ್ಕೊಂಡು ಬಂದೆ. ಸೊ ಯೂಶ್ವಲಿ ಇವಾಗ MF5 ಬಸ್ ರೂಟ್ ಯಾವ ಕಡೆ ಮಾಡಿದ್ದಾರೆ ಅಂತಂದರೆ, ಐಸೋಲೇಷನಲ್ಲಿ ಒಂದು ಸಿಗ್ನಲ್ ಬರುತ್ತೆ. ಸಿಗ್ನಲ್ಗಿನ್ನ ಹಿಂದೆನೇ ಸ್ವಲ್ಪ ಲೆಫ್ಟಿಗೆ ಎತ್ಕೊಂಡು ಸ್ವಲ್ಪ ಮುಂದೆ ನಡ್ಕೊಂಡ್ಬಂದರೆ ಇಲ್ಲಿ ಇವಾಗ ಬಸ್ ಸ್ಟಾಪ್ ಕೊಡ್ತಿದ್ದಾರೆ. ಸೊ ಇದು ಚಿನ್ಮಯಿ ಹಾಸ್ಪಿಟಲ್ ರೋಡಿಂದ ಹೋಗಿ ಆಮೇಲೆ KFC ಹತ್ರ ರೀಚ್ ಆಗುತ್ತೆ. ಸೊ ಹಂಗೆ ರೂಟ್ನ ತಿಳ್ಕೊಂಡು ಬಂದು ಕಾಲೇಜ್ ಹತ್ರ ಇಳ್ಕೊಂಡು BDA ಕಾಂಪ್ಲೆಕ್ಸಿಂದ ನಡ್ಕೊಂಡು ಕಾಲೇಜ್ ಕಡೆ ಹೊರಟೆ. ಡೋರ್ ಓಪನ್ ಮಾಡಿರಲಿಲ್ಲ. ಸೊ ಆಂಟಿ ಬಂದು ಡೋರ್ಸ್ ಎಲ್ಲ ಓಪನ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಒಳಗಡೆಗೆ ಎಂಟ್ರಿ ಕೊಟ್ಟೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.